ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಒಂದು ವಾರದಿಂದಲೂ ನಮ್ಮ ಸಚಿವರ ಎದೆಬಡಿತ ಜೋರಾಗಿತ್ತು. ಯಾವಾಗ ಖಾತೆಯ ಹಂಚಿಕೆ ಆಗುತ್ತೆ ಅಂತ. ಅಂತೂ ಇಂತೂ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದೇ ಬಿಟ್ಟಿದ್ದಾರೆ. ಆಳದು ತೂಗಿ ಲೆಕ್ಕಾಚಾರಗಳನ್ನ ಹಾಕಿ ಸಚಿವರಿಗೆ ಈಗ ಡಿಕೆ ಶಿವಕುಮಾರ್ ಅವರು ಖಾತೆಯನ್ನ ಹಂಚಿಕೆ ಮಾಡಿದ್ದು ಆಗಸ್ಟ್ 3ನೇ ತಾರೀಕಿನಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ 19 ಸಚಿವರಿಗೆ ಇವತ್ತು ಹಂಚಿಕೆಯಾಗಿದೆ. ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಈ ಕ್ಷಣಕ್ಕೂ ಕೂಡ ಕಾಂಗ್ರೆಸ್ ಮನೆ ಗೊಂದಲದ ಗೂಡಾಗ್ಬಿಟ್ಟಿದೆ. ಸರ್, ಕಳೆದ ಒಂದು 2-3 ತಿಂಗಳಿಂದಲೂ ಕೂಡ ಬೆಳವಣಿಗೆ ನೋಡ್ತಾ ಇದ್ವಿ. ರಾಜ್ಯದಲ್ಲಿ ನಾನಾ ಸಮಸ್ಯೆ ಇದೆ. ಅದರ ನಡುವೆ ಈ ಸಂಪುಟದ ಪಟ್ಟಿಯಲ್ಲಿ ಹೆಚ್ಚು ಕಡಿಮೆ ಆಯಿತು. ಖಾತೆ ಹಂಚಿಕೆಯಲ್ಲಿ ಅಳದು ತೂಗಿ ಲೆಕ್ಕಾಚಾರ ಹಾಕಿ ಒಂದು ಫೈನಲ್ ಪಟ್ಟಿ ಬಂದುಬಿಟ್ಟಿದೆ. ನಿಜಕ್ಕೂ ಹೈಕಮಾಂಡ್ ಪಕ್ಷ, ಶಿಸ್ತಿನ ಪಕ್ಷ, ಅವ್ರು ಹೇಳ್ದಂಗೆ ಕೇಳ್ತೀವಿ ಅನ್ನೋ ಪಕ್ಷದಲ್ಲಿ 3 ಬಾರಿ ಪಟ್ಟಿ ಚೇಂಜ್ ಆಗುತ್ತೆ, ಗೊಂದಲ ಹೆಚ್ಚಾಗುತ್ತೆ. ಕಾಂಗ್ರೆಸ್ಸಿಗೆ ಇಷ್ಟೊಂದು ಗೊಂದಲ ಬೇಕಿತ್ತ ಅಂತ ಸರಿ ವಿಚಾರದಲ್ಲಿ? ಇದು ತುಂಬ ದಿನದಿಂದ ನಡೆದು ಇವತ್ತು ಒಂದು ಹಂತಕ್ಕೆ ಆಗಿದೆ. ಇನ್ನು ನಾಳೆನ ನಂತರದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡೋ ಸಾಧ್ಯತೆಯೂ ಇರುತ್ತೆ. ಅಂತಿಮ ಪಟ್ಟಿ ಹೊರಗೆ ಬಿದ್ದಿದೆ. ಇನ್ನು ಸ್ಪೀಕರ್ ಜಟಾಪಟ್ಟಿ ಅಲ್ಲೇ ನಿಂತ್ಕೊಂಡಿದೆ. ಹೌದು, ಸಿ ಎಮ್ಗೆ ಇವತ್ತು ಅದು ಯಾವ ಮಟ್ಟಕ್ಕೆ ತೊಂದರೆ ಆಗಿತ್ತು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಈ ಪಟ್ಟಿ ನೋಡಿದ್ರೆ ಗೊತ್ತಾಗ್ತಾ ಇತ್ತು. 19 ಜನರನ್ನ ಆಯ್ಕೆ ಮಾಡ್ಕೋತಾರೆ. ಖಾತೆ ಹಂಚಿಕೆಯಲ್ಲಿ ಅಮಾವಾಸ್ಯೆ ಬರೋವರೆಗೂ ಕಾಯ್ತಾರೆ. ಅಮಾವಾಸ್ಯೆ ಕಾಯಿಲೆ ಅಂತ ಹೇಳ್ತಾರೆ, ಆಷಾಢ ಮುಗಿಲಿ ಅಂತ ಹೇಳ್ತಾರೆ. ಎಲ್ಲವನ್ನೂ ಅಳದು ತೂಗಿ ಏನೋ ಈ ಗಂಗಾಧರಜ್ಜ ಹೇಳ್ಕೊಟ್ಟಂಗೆ ಮಾಡ್ತಾ ಇದ್ದಾರೋ ಅಥವಾ ಯಾವ ಪರಿಸ್ಥಿತಿನೂ ಅವರ ನಿಯಂತ್ರಣದಲ್ಲಿ ಇಲ್ಲವೋ ಇದನ್ನು ಅವರೇ ಹೇಳಬೇಕಾಗಿದೆ. ಸ್ಪಷ್ಟವಾಗಿ ನಮಗೆ ಗೋಚರಿಸೋದೇನು ಅಂತಂದರೆ, ಈ 19 ಜನರು ಹೊರತುಪಡಿಸಿ ಹೊರಗಡೆ ಏನಿದ್ದಾರೆ, ಸಿ ಎಂ ಕುರ್ಚಿ ಯಾರಿಂದ ತಪ್ಪು ಹೋಗಿದೆ, ಯಾರಿಂದ ಕಿತ್ಕೊಳ್ಳಲಾಗಿದೆ ಅನ್ನುವಂಥ ಮಾತು ಬರ್ತಾ ಇದೆ. ಅಲ್ಲಿನ ಒತ್ತಡನೂ ಇರ್ಬೋದು, ಹೈಕಮಾಂಡ್ ನಿರ್ಧಾರಗಳು ಇರ್ಬೋದು, ಎಲ್ಲವನ್ನೂ ಸೇರಿಸಿ ಅಳದು ತೂಗಿ ಒಂದು ಹಂತಕ್ಕೆ ಇವತ್ತು ಬಂದು ನಿಂತ್ಕೊಂಡಿದೆ. ಆದರೆ ಯಾರ್ಯಾರು ಏನೇನು ಅಂದ್ಕೊಂಡಿದ್ರು ಅದು ಸಿಕ್ಕಿದೆಯೋ ಇಲ್ಲವೋ ಅನ್ನೋದಕ್ಕಿಂತ ಈಗ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ನನಗೆ ಬೇಡವೇ ಬೇಡ ಅಂತೇಳಿ ಕೂತ್ಕೊಂಡಿದ್ರು. ನಗರಾಭಿವೃದ್ಧಿ ಕೊಡಿ ಅಂತ ಹೇಳಿದರು. ಯಾಕಂತಂದರೆ ಜಲಸಂಪನ್ಮೂಲ ಸಂಬಂಧಪಟ್ಟಂಗೆ ಇವರು ಏನಿದ್ರು ಹಿಂದೆ ಸಿ ಎಂ ಎ ಅದನ್ನು ಇಟ್ಕೊಂಡಿದ್ರು. ಅದರ ನಂತರದಲ್ಲಿ ಒಂದಷ್ಟು ಅವರಿಗೆ ಹಿಡಿತ ಸಾಧಿಸೋಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಈಗ ಅವರ ಈಗಾಗಲೇ ಮಾಡಿರುವಂಥ ಕೆಲಸ ಕಾಮಗಾರಿಗಳ ಯೋಜನೆಗಳ ಕೆಲವೊಂದಷ್ಟು ಇನ್ನೊಂದು ವಿಚಾರದಲ್ಲಿ ಆ ಒಂದು ಗೊಂದಲ ಇತ್ತು. ಹಾಗಾಗಿ ನನಗದು ಬೇಡವೇ ಬೇಡ, ನಗರಾಭಿವೃದ್ಧಿ ಕೊಡಿ ಅನ್ನುವಂಥ ನಿಟ್ಟಲ್ಲೇ ಮಾತಾಡಿದ್ರು. ನಗರಾಭಿವೃದ್ಧಿಯಲ್ಲೂ ಕೂಡ ಈ ಬೇರೆ ಬೇರೆ ಬೆಂಗಳೂರನ್ನ ಹೊರತುಪಡಿಸಿ ಕೊಟ್ಟಿರೋದಕ್ಕೆ ಅದು ನನಗೆ ಬೇಡ ಅಂತ ಹೇಳಿದ್ರು. ಜಲಸಂಪನ್ಮೂಲ ಬಂತು, ಈಗ ಅರಣ್ಯಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ಮುನಿಯಪ್ಪನವರು ಬಯಸಿದಂತೆ ಆಯಿತು ಅಂತ ಅನ್ಕೊಳ್ತಾರೆ. ಆಹಾರ ನನಗೆ ಬೇಡ ಅನ್ನುವಂಥ ನಿಟ್ಟಲ್ಲಿ ಮುನಿಯಪ್ಪ ಮೊದಲ ಬಾರಿಗೆ ಪಟ್ಟಿಲಿ ಸೇರ್ಕೊಳ್ತಾರಾ ಇಲ್ವೋ ಅನ್ನುವಂಥದ್ದೇ ಬಂದಿತ್ತು. ಮಗಳು ಕೊಟ್ಬಿಡ್ತಾರೆ, ಮುನಿಯಪ್ಪ ಅವರಿಗೆ ವಯಸ್ಸಾಯಿತು, ಮನೇಲಿ ಕೂರಿಸ್ಬಿಡ್ತಾರೆ ಅನ್ನುವಂಥದ್ದಿತ್ತು. ಹಂಗೆ ಮುನಿಯಪ್ಪ ಅವರು ಆಶ್ಚರ್ಯಕರ ರೀತಿಯಲ್ಲಿ ಮೊದಲ ಪಟ್ಟಿಲೇ ಸೇರ್ಕೊಂಡು ಬಿಡ್ತಾರೆ. ಈಗ ತಾನೇನು ಬಯಸಿದ್ನು ಸಮಾಜ ಕಲ್ಯಾಣ ಇದರಲ್ಲಿದ್ದಾರೆ ಅನ್ಸುತ್ತೆ. ಹೌದು, ತಾನು ಏನು ಬೇಕು ಅದನ್ನೆಲ್ಲ ಪಡ್ಕೋತಾ ಬರ್ತಾ ಇದ್ದಾರೆ. ಮುನಿಯಪ್ಪ ಅವ್ರಿಗೆ ಒಂದು ಎಕ್ಸ್ಟ್ರಾ ಮಚ್ಚನೇ ಇದ್ದಂಗಿದೆ. ಎಲ್ಲ ಆ್ಯಂಗಲಲ್ಲಿ ನೋಡಿದ್ರು ತುಂಬ ದೊಡ್ಡ ಮಟ್ಟದ ಬೆಳವಣಿಗೆ. ಹೌದು, ಭಾಳ ದೊಡ್ಡ ಪಟ್ಟಿ ಕಾಯ್ತಾ ಇದೆ. ದಿನೇಶ್ ಗುಂಡೂರಾವ್ ಅಂತವ್ರನ್ನ ದೂರ ಇಡ್ತಾರೆ. ನಿಮಗೆ ಎಚ್ ಕೆ ಪಾಟೀಲ್ರು, ಆರ್ ವಿ ದೇಶಪಾಂಡೆ ಅವ್ರನ್ನ ಕಳೆದ ಬಾರಿನೂ ಅವ್ರನ್ನ ಪರಿಗಣನೆ ಮಾಡಲಿಲ್ಲ, ತಗೊಂಡಿಲ್ಲ. ಈ ಬಾರಿನೂ ಅವ್ರನ್ನ ಮತ್ತೆ ದೂರ ಇಡ್ತಾರೆ. ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಲ್ಲಿ ಹಾದಿ ತಪ್ಪೋದಕ್ಕೆ ಏನೇನು ಬೇಕು ಎಲ್ಲವೂ ಮಾಡ್ಕೊಂಡ್ರ ಅನ್ನುವಂಥದ್ದು. ಆದರೆ ಚಾಣಾಕ್ಷ ರಾಜಕಾರಣಿ ಸಿ ಎಂ ಆಗಿ ಕೂತ್ಕೊಂಡಿರೋದ್ರಿಂದ ಅದಕ್ಕೆಲ್ಲವೂ ಒಂದಷ್ಟು ಪರಿಹಾರಗಳ ಸೂತ್ರವನ್ನು ಇಟ್ಕೊಂಡಿರ್ಬೋದು. ಆದರೆ ಎಲ್ಲದಕ್ಕೂ ಎಲ್ಲವೂ ಆಗೋದಿಲ್ಲ. ಈಗ ಈ 19 ಜನರನ್ನ ಹೊರತುಪಡಿಸಿ ಬೇರೆ ಬೇರೆಯವರು ಇದಾರಲ್ಲ, ಮಹಿಳಾ ಕೋಟ ಹಂಗೆ ಇದೆ. ಒಬ್ಬರನ್ನ ಗಾಯತ್ರಿನ ತಗೊಂಡು ಬರ್ತಾರೆ, ಸಂಜೆ ಆಗೋಷ್ಟೊತ್ತಿ ಮತ್ತೆ ಬದಲಾವಣೆ ಮಾಡಿಬಿಟ್ಟು ಅವ್ರನ್ನ ಪ್ರಮಾಣ ವಚನಕ್ಕೆ ಕರೆಯೋದೇ ಇಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಸಿಟ್ಟನ್ನು ನೋಡಿಕೊಂಡೇ ಮನೇಲಿದ್ದಾರೆ. ಸೊ ಆ ಪಟ್ಟಿಗೆ ಅವರೊಂದು ಸೇರ್ಕೋಬೋದೇನೋ, ಮಹಿಳಾ ವಿಚಾರದಲ್ಲಿ ಅವರೇ ಬಂದು ನಿಂತ್ಕೊಳ್ತಾರೆ. ಮತ್ತು ಬೇರೆ ಬದಲಿ ಆಯ್ಕೆಗಳು ಇದ್ರೂ ಕೂಡ ಮಾಡುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಆದಿಯಾಗಿ ಬೇರೆಯವ್ರು ಮಾಡ್ಲಿಕ್ಕಿಲ್ವೇನೋ ಅಂತ ಅನಿಸುತ್ತೆ. ಆರತಿ ಕೃಷ್ಣ ಇದ್ದಾರೆ ಅಥವಾ ಉಮಾಶ್ರೀ ಇದ್ದಾರೆ. ಉಮಾಶ್ರೀ ಮೇಲ್ಗಡೆ ತುಂಬ ಒತ್ತಡ ಇತ್ತು. ಉಮಾಶ್ರೀ ಅವ್ರಿಗೆ ಒಂದು ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಒತ್ತಡ ಬೀಳ್ತಾ ಇತ್ತು ಅಂತ ಹೇಳ್ಬಿಟ್ಟು. ಆರತಿ ಕೃಷ್ಣಮೂರ್ತಿ ಅವರು MLC ಅವರು ಕೂಡ ಇತ್ತು. ಕಲಬುರ್ಗಿ ಅವರು ಕೂಡ ಒಂದು ನಮಗೊಂದು ಇರಲಿ ಅಂತ ಹೇಳ್ಬಿಟ್ಟು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹೇಳಿಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಕನ್ನಡ ಸ್ಪಷ್ಟವಾಗಿ ಬರೋದಿಲ್ಲ, ಇಲ್ಲಿವರೆಗೂ ಕನ್ನಡ ಕಲ್ತಿಲ್ಲ ಅವರೆಲ್ಲ. ಅವ್ರನ್ನೆಲ್ಲ ತಗೊಂಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡ್ರೆ ಈ ಕರ್ನಾಟಕದಲ್ಲಿ ಏನು ವ್ಯವಹಾರ ಮಾಡಬಲ್ಲರು ಅನ್ನುವಂಥದ್ದು ಆ ಒಂದು ಹಿನ್ನಡೆ ಅವರಿಗೆ ಆಗಿತ್ತು ಅನ್ನುವಂಥದ್ದು ಕೇಳಿಬರ್ತಾ ಇದೆ. ಬೇರೆ ಬೆಳವಣಿಗೆಯಲ್ಲಿ ಈಗ ರೂಪಾ ಶಶಿಧರ್ಗೆ ಆಯ್ಕೆಗೆ ಅವಕಾಶ ಇತ್ತು. ಆದರೆ ಮುನಿಯಪ್ಪ ಅವ್ರ ಮನೆಯಲ್ಲೇ ಅಡ್ಡಿಯಾಗ್ಬಿಟ್ಟಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡೋಣ ಅನ್ನುವಂಥ ನಿಟ್ಟಲ್ಲಿ ಏನಾದರೂ ಇದ್ರೆ ಮುನಿಯಪ್ಪ ಅಂತ ಅವ್ರನ್ನ ಬದಿಗೆ ಸರಿಸಿ ಅವರದ್ದೇ ಕುಟುಂಬದ ಈಕೆ ಬಂದು ನಿಂತ್ಕೊಡ್ತಿದ್ರೇನು. ನಯನಾ ಮೋಟಮ್ಮ ತುಂಬ ಹುರುಪಲ್ಲಿದ್ರು. ನಮಗೆ ಬೇಕಾದವರೇ CM ಆಗಿದ್ದಾರೆ, ಈಗ ಒಂದು ಅವಕಾಶ ಸಿಗಬಹುದು, ನಮ್ಮ ತಾಯಿಯವ್ರ ಕಡೆಯಿಂದ ಒಂದು ಓಟ್ ಹಾಕ್ಸ್ಬೋಣ ಅನ್ನುವಂಥ ನಿಟ್ಟಲ್ಲಿ ಕರ್ಕೊಂಡು ಹೋಗಿದ್ರು ಅವತ್ತು ರಾತ್ರಿ ಎಲ್ಲವೂ ಆಗಿತ್ತು.
ಆದರೆ ಅದು ಅಂದುಕೊಂಡಂಗೆ ಆಗಲೇ ಇಲ್ಲ. ಈಗ ಎಲ್ಲೋ ಒಂದು ಕಡೆ ಆ ಒಂದು ಪೈಪೋಟಿ ಏನಿದೆ ಮಹಿಳಾ ವಿಚಾರದಲ್ಲಿ ಅದೊಂದೇ ಅವಕಾಶ ಇರೋದು. ಅಲ್ಲೆಲ್ಲಾದರೂ ಯಾರಾದರೂ ಹೊಸ ಆಯ್ಕೆಗೆ ಅವಕಾಶ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಹಳೆ ಹುಲಿಯಲ್ಲಿ ಕೂತ್ಕೊಂಡಿರೋದ್ರಿಂದ ದಿನನಿತ್ಯ ಅದು ನಮ್ಮದೇ ಅಂತ ಹೇಳ್ಬಿಟ್ಟು ಹಾಜರಿ ಹಾಕ್ಕೊಳ್ತಾ ಇರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ಸೇರ್ಕೊಳ್ಳುವಂಥದ್ದು ಸಾಧ್ಯತೆ ಹೆಚ್ಚಿದೆ. ಹಂಗೂ ಅನಿರೀಕ್ಷಿತ ಬೆಳವಣಿಗೆ ಆದರೆ ಅದರ ಸಿದ್ದರಾಮಯ್ಯ ಅವರ ಕೃಪಾ ಕಟಾಕ್ಷ ಇದ್ರೆ ಇರಬಹುದು. ಎಸ್, ಅಂದ್ರೆ ಸರ್, ಈಗ ಅಧಿವೇಶನ ಶುರು ಆಗ್ತಿದೆ. ಅಧಿವೇಶನದಲ್ಲಿ ವಿಪಕ್ಷಗಳು ಪ್ರಶ್ನೆ ಕೇಳ್ತಾರೆ, ಏನೇನಾಗಿದೆ ಇಲಾಖೆ ಅಂತ. ಈಗ ಹೊಸದಾಗಿ ಇವತ್ತಿನೇನು ಅಧಿಕೃತವಾಗಿ ಅವರೇ ಅಂತ ಒಂದು ಎಕ್ಸಾಕ್ಟ್ ಆಗಿ ಏನೂ ಆಗೇ ಇಲ್ಲ. ಇವತ್ತೊಂದು ಪಟ್ಟಿ ಬಂತು, ಅದಕ್ಕೆ ಲೋಕಭವನ ಕಳಿಸೋ ಕೆಲಸ ಹೌದು. ಈಗ ನಾಳೆ ಪ್ರಶ್ನೆ ಕೇಳಿದ್ರೆ ಯಾರು ಹೆಂಗ್ ಉತ್ತರ ಕೊಡ್ತಾರೆ? ಆ ಉತ್ತರ ನಿಜಕ್ಕೂ ಅರ್ಥಗರ್ಭಿತವಾಗಿ ಇರುತ್ತಾ ಅಂತ ಜನರಿಗೆ ಒಂದು ಕಾಡ್ತಿದೆ. ಯಾಕೆ ಈ ಸೆಷನ್ ಆಗುತ್ತೆ ಅಂತ ಅಂದ್ರೆ ಇಲ್ಲಿ ಒಳಗಡೆನೆ ಮುಗಿಸ್ಕೋಬೇಕಾಗಿತ್ತು ಎಲ್ಲವನ್ನೂ. ಕೆಲವೊಂದಷ್ಟು ವಾಸ್ತು ವಿಚಾರ ಈ ದೈವಿಕ ಇದನ್ನೇ ನಂಬಿಕೊಂಡಿರುವಂಥ DK ಶಿವಕುಮಾರ್ ಅವರು ಏನಾದರೂ ಈ ಆಷಾಢ ಮುಗಿಯೋ ಅನ್ನೋ ಕಾನ್ಸೆಪ್ಟಲ್ಲೇ ಇದ್ರ ಅನ್ನುವಂಥದ್ದೇನೆ ಕೆಲವ್ರು ಕೇಳ್ತಾ ಇರುವಂಥದ್ದು. ಎಲ್ಲ ಅಳದು ತೂಗಿ ಮಾಡುವಂಥವ್ರಾಗಿರೋದ್ರಿಂದ ಎಲ್ಲ ಒಂದು ಕಡೆ ಇವತ್ತಿನ ದಿನದವರೆಗೂ ಕಾದು ಪಟ್ಟಿಯನ್ನು ಇವತ್ತಿಗೆಲ್ಲ ಮುಕ್ತಾಯ ಆಗುತ್ತೆ, ನಾಳಿನ ನಂತರದಲ್ಲಿ ಒಂದು ಹೊಸ ಬೆಳವಣಿಗೆ ತರೋಣ, ಎಲ್ಲರನ್ನು ಸೇರಿಸ್ಕೊಳ್ಳೋಣ ಅನ್ನೋಂಥ ನಿಟ್ಟಲ್ಲಿರ್ಬೋದು. ಈ ಅಧಿವೇಶನದ ವಿಚಾರಕ್ಕೆ ಬಂದರೆ ತುಂಬ ಮಟ್ಟಿಗೆ ಇವ್ರು ಏನು ಮಾತಾಡಲ್ಲ ಅನ್ನೋದಕ್ಕಿಂತ ಒಳಗಡೆ ಸೇರುವವರಿಗೆ ಒಂದು 2-3 ದಿನ ಅವಕಾಶ ಇದೆ. ಆ ಬೆಳವಣಿಗೆಯಲ್ಲಿ ಮುಗಿದೋಗ್ಬಿಡುತ್ತೀವಲ್ಲ, ಹಂಚಿಕೆ ಆಗೋಗಿದೆ. ಈಗ ಬರುವವರಿಗೆ ಹೊಸಬರಾಗಿರ್ತಾರೆ, ಅಲ್ಲೇನೂ ಇರೋದಿಲ್ಲ. ಚರ್ಚೆಗೆ ತುಂಬ ವಿಚಾರಗಳಿದಾವೆ ಈ ಸಾರಿ. ಇವ್ರು ಯಾರಿಗೂ ಮಾತಾಡೋದಕ್ಕೆ ಅವಕಾಶನೇ ಇಲ್ವೇನೋ ಅಂತ ಅನ್ಸುತ್ತೆ. ಹಾಟ್ ಟಾಪಿಕ್ಸ್ ಇರೋದ್ರಿಂದ ಆ ವಿಚಾರದಲ್ಲಿ ಜಟಾಪಟಿಗಳು ಪಕ್ಷಗಳ ನಡುವೆ ಆಗುತ್ತೆ. ಈ ಸಚಿವರ ಈ ಇಲಾಖೆ ವಿಚಾರ ಮುನ್ನೆಲೆಗೆ ಬರೋದು ತುಂಬ ಕಡಿಮೆ ಇದ್ದಂಗಿದೆ. ಯಾಕಂತಂದ್ರೆ 2 ಪಕ್ಷಗಳು ಒಟ್ಟಾಗಿ ಮುಗಿಬೀಳ್ತವೆ ಈಗ ಅಧಿವೇಶನದಲ್ಲಿ. ಅಲ್ಲಿಯ ವಿಚಾರಧಾರಿಗಳೇ ಬೇರೆ ಇದ್ದಾವೆ. ಆ ವಿಚಾರಧಾರಿಗಳ ಮಧ್ಯೆ ಈ ಹೊಸಬರಿಗಲ್ಲಿ ಅವಕಾಶಗಳು ಸಿಗೋದು ತುಂಬ ಕಡಿಮೆ ಅಂತ ಅನ್ಸುತ್ತೆ. ಎಸ್ ಹೌದು. ಒಟ್ಟಿನಲ್ಲಿ ಈಗ ಅಮಾಸೆ ದಿನ ಸಂಪುಟ ಏನೋ ಕಂಪ್ಲೀಟ್ ಆಗಿ ಖಾತೆ ಹಂಚಿಕೆ ಆಯಿತು. ಅಮಾಸೆಯ ಈ ಖಾತೆ ಹಂಚಿಕೆ ವಿಚಾರ ಸಮಸ್ಯೆಗಳನ್ನ ಹೆಂಗ್ ಪರಿಹಾರ ಮಾಡ್ತಾರೆ ಅನ್ನೋ ನಿರೀಕ್ಷಿಸಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.